2ರಿಂದ 3 ಗಂಟೆ ವಾಲಿಬಾಲ್ ಆಟವನ್ನು ಆಡುವುದಕ್ಕೆ ಹೋಗೋದಾಗ ಈತನ ತಿಳಿದು ನಮಗೆ ಆಶ್ಚರ್ಯವಾಗ್ತಾ ಇದೆ. ಮನೆಗೆ ಕರೆಸಿ ಕೇಳಿದಾಗ ನಿನ್ನ ಮುಂದೆ 2 ಆಯ್ಕೆಗಳಿದಾವೆ, ಯಾವ ಆಯ್ಕೆಯನ್ನು ಆಯ್ದುಕೊಳ್ತಾ ಇದೆಯಾ ಅಂದಾಗ, ಇಲ್ಲ ಸರ್, ನಾನು ವಿದ್ಯಾಭ್ಯಾಸಕ್ಕಿಂತ ಆಟವೇ ಮಿಗಿಲೆಂದು ಹೇಳಿದಾಗ ನಾವೆಲ್ಲರೂ ಕೂಡ ಆತನ ಮನೆಯಿಂದ ಹೊರಬರ್ತಾ ಇದ್ದೇವೆ. ಅಷ್ಟರಲ್ಲಿ ನನಗೆ ಆ ಓಣಿಯಲ್ಲಿರ್ತಕ್ಕಂತಹ ಎಲ್ಲ ತಾಯಂದಿರು ಹಾಗೂ ಆ ತಾಯಿ ಮಾತನಾಡಿರ್ತಕ್ಕಂತಹ ಮಾತುಗಳಿಂದ ಆತ, ಇಲ್ಲ ಸರ್, ನಾನು ಇವತ್ತಿನಿಂದ ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ಏನಂತ ಪ್ರಮಾಣ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಕ್ಷಣನೂ ಕೂಡ ವಾಲಿಬಾಲ್ ಆಟದಲ್ಲಿ ಆಡೋಕೆ ಹೋಗೋದಿಲ್ಲ, ನಾನು ವಿದ್ಯಾಭ್ಯಾಸದಲ್ಲಿ ತೊಡಗ್ತೀನಿ ಅಂತಕ್ಕಂತಹ ಮಾತುಗಳನ್ನ ಹೇಳಿ ಆ ಮಾತುಗಳಿಂದನೇ ಎಲ್ಲೋ ಒಂದ್ ಕಡೆ ಸಮಯ ಯಾರಿಗಾಗಿಯೂ ಕಳೆಯುವುದಿಲ್ಲ, ಆದ್ರೆ ಸಮಯವನ್ನು ಸರಿಯಾಗಿ ಬಳಸಿದವನು ಗೆಲ್ಲುತ್ತಾನೆ ಎಂಬ ಮಾತು ಅಕ್ಷರಶಃ ಸತ್ಯ. ಆ ವಿದ್ಯಾರ್ಥಿ 2024-25ನೇ ಸಾಲಿನ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 537 ಅಂಕ ತೆಗೆದುಕೊಂಡು ಪ್ರತಿಶತ 89.50ರಷ್ಟು ಪಡೆದು ನಮ್ಮ ಮಹಾವಿದ್ಯಾಲಯಕ್ಕೆ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಅಷ್ಟೇ ಅಲ್ಲದೆ ವ್ಯವಹಾರ ಅಧ್ಯಯನ ವಿಷಯದಲ್ಲಿ 98 ಅಂಕ ಪಡೆದು ಸಂಸ್ಥೆ ಕೂಡ ಮಾಡುವ ನಗದು ಬಹುಮಾನವನ್ನು ಕೂಡ ಪಡೆದುಕೊಂಡಿದ್ದಾನೆ. ದಿವಂಗತ PS ಅನ್ನಿಗೇರಿ ಮಾಜಿ ಅಧ್ಯಕ್ಷರು ಶ್ರೀ ರಾಮೇಶ್ವರ ಶಿಕ್ಷಣ ಸಂಸ್ಥೆ ಹುಲ್ಕುಂದ್ ಇವರ ಸ್ಮರಣಾರ್ಥ ಶ್ರೀ ರಮೇಶ್ ವೆಂಕಪ್ಪ ಅನ್ನಿಗೇರಿ ಇವರಿಂದ ಸನ್ಮಾನ ಹಾಗೂ ಸ್ಮರಣ ಕಾಣಿಕೆಯನ್ನು ಕೂಡ ಪಡೆದುಕೊಂಡಿದ್ದಾನೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಈತನನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.